ಆತ್ಮೀಯ ಪತ್ರಿಕಾ ಮಿತ್ರರೇ, ಬಹುಶಃ ಬರಗಾಲ ಪೀಡಿತವಾಗಿರತಕ್ಕಂತಹ ನಮ್ಮ ರಾಜ್ಯದಲ್ಲಿ, ಅದರಲ್ಲಿಯೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ರೈತರು ತತ್ತರಿಸಿ ಹೋಗಿದ್ದು, ಕಾಂಗ್ರೆಸ್ ಸರ್ಕಾರ ಯಾವತ್ತು ಆಡಳಿತದಲ್ಲಿ ಬಂದದೋ ಅವಾಗ ಉತ್ತರ ಕರ್ನಾಟಕ ಏನಪ್ಪ ಭೇದ ಭಾವ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಇತಿಹಾಸ. ಬಹುಶಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಕೃಷ್ಣಾ ಎಡದಂಡೆ ಕಾಲುವೆಗೆ ಏನಪ್ಪಾ ಅಂದ್ರೆ 10,000 ಕೋಟಿ ರೂಪಾಯಿಗಳನ್ನ ಪ್ರತಿ ಬಜೆಟ್ ನಲ್ಲಿ ಇಡ್ತೀನಿ ಅಂತ ಹೇಳಿದವರು 1,000 ಕೋಟಿನೂ ಇಡ್ಲಾರ್ದೇನಪ್ಪ ಅಂದ್ರೆ ಮೋಸ ಮಾಡ್ಯಾರ ನಮ್ಮ ಉತ್ತರ ಕರ್ನಾಟಕದವರು. ಅದೇ ರೀತಿಯಾಗಿ ಮೊನ್ನೆ ನೀರಾವರಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ಮಳೆ ಒಂದು 15 ದಿನ ತಡ ಆದ್ರೆ ಏನಪ್ಪಾ ಅಂದ್ರೆ ಕಾವೇರಿ ಕೊಳ್ಳದಲ್ಲಿ ಮಳೆ ಬಿತ್ತನೆ ಮಾಡ್ತೇವು, ಮಳೆ ಬೀಜ ಮೋಡ ಬಿತ್ತನೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈ ಕೃಷ್ಣೆ ಮತ್ತು ಭೀಮಾ ನದಿಯ ದಡಗಳಲ್ಲಿ ಇರತಕ್ಕಂಥ ರೈತರು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಭೀಮಾ ನದಿಯು ಸಹಿತ ಏನಪ್ಪಾ ಅಂದ್ರೆ ಕರ್ನಾಟಕದ ಭೀಮಾ ನದಿ ದಡದಲ್ಲಿ ಇರತಕ್ಕಂಥ ರೈತರು ಸಾಕಾಗಷ್ಟು ಇವತ್ತಿನ ದಿನ ಸಂಕಷ್ಟದಲ್ಲಿ ಅದರ. ಕೃಷ್ಣಾ ನದಿ ತುಂಬಲಾರ್ದೆ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ರೆ ಪುಣ್ಯ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಸ್ವಲ್ಪ ನಮ್ಮ ಡ್ಯಾಮ್ಗಳು ತುಂಬಲ್ಗತ್ತಾವ. ಅದರಲ್ಲಿಂದ ಏನಪ್ಪಾ ಅಂದ್ರೆ ಮುಂಬರತಕ್ಕಂಥ ದಿನಮಾನಗಳಲ್ಲಿ ಆ ನೀರನ್ನ ನಂಬಿಕೊಂಡು ಏನಪ್ಪಾ ಅಂದ್ರೆ ಈ ಎರಡು ಭಾಗದ ಕೃಷ್ಣಾ ಮತ್ತು ಭೀಮಾ ನದಿಯ ಮಧ್ಯದಲ್ಲಿ ಇರತಕ್ಕಂಥ ರೈತರು ಬದುಕಬೇಕಾಗ್ಯದ. ಆದ್ರೆ ಕೃಷ್ಣಾ ಮತ್ತು ಭೀಮಾ ನದಿಯ ಮಧ್ಯದಲ್ಲಿ ಇರತಕ್ಕಂಥ ರೈತರ ಕಾಳಜಿ ಏನಪ್ಪಾ ಅಂದ್ರೆ ಈ ಸರ್ಕಾರಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳಿ ಅವ್ರ ಹೇಳಿಕೆಯಿಂದ ಗೊತ್ತಾಗ್ಯದ. ಮೋಡ ಬಿತ್ತನೆ ಮಾಡ್ಬೇಕಾದ್ರೆ ಕಾವೇರಿ ಬೇಕು, ಹೋರಾಟ ಮಾಡ್ಬೇಕಾದ್ರೆ ಕಾವೇರಿ ಬಗ್ಗೆನೇ ಮಾತಾಡ್ತಾರ. ಈ ಉತ್ತರ ಕರ್ನಾಟಕದ ದುರ್ದೇಶ ಕಾಂಗ್ರೆಸ್ನವ್ರಿಗೆ ಕಾಣಿಸ್ತಾ ಇಲ್ಲ ಒಟ್ಟೆ ರೈತರ ಬಗ್ಗೆ. ಮತ್ತು ಉತ್ತರ ಕರ್ನಾಟಕದ ರೈತರ ಬಗ್ಗೆ ರೈತರ ಕುರಿತು ಮಾತನಾಡೋರು ಸಹಿತ ಯಾರೂ ಇಲ್ಲ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಕಾಂಗ್ರೆಸ್ನವರು, ಕಾಂಗ್ರೆಸ್ಸಿನ ಮಂತ್ರಿಗಳು, ನಮ್ಮ ಅಧ್ಯಕ್ಷರು ಇದಾಗ ಹೇಳಿದ್ರು, ಯಾಕಪ್ಪ ಅಂದ್ರೆ ಕೃಷಿ ಮಂತ್ರಿಗಳೇ ಇಲ್ಲ, ಕೃಷಿ ಬಗ್ಗೆ ಮಾತಾಡೋದೇನು. ಇವತ್ತಿನ ದಿನ ಹೊಸ ಸಚಿವ ಸಂಪುಟ ರಚನೆ ಮಾಡ್ಯಾರ, ಮುಖ್ಯಮಂತ್ರಿಗಳಾಗ್ಯಾರ ಡಿ ಕೆ ಶಿವಕುಮಾರ್ ಅವರು. ಎಲ್ಲಾ ಮಂತ್ರಿಗಳು ಅವರೇ ಆಗ್ಬಿಟ್ರೆ ಎಲ್ಲಾ ಖಾತೆದು. ಕೃಷಿ ಮಂತ್ರಿಗಳೇ ಇಲ್ಲ, ರೈತರ ಬಗ್ಗೆ ಧ್ವನಿ ಎತ್ತವ್ರು ಯಾರಲ್ಲಿ, ಮಾತಾಡೋರು ಯಾರು ಇರ್ಲಾರ್ದಂಗೆ ಆಗಿಬಿಟ್ಟದು ಇವತ್ತಿನ ದಿನ. ಅದಕ್ಕಾಗಿ ಇನ್ನೊಂದು, ಈ ಕೃಷ್ಣಾ ನದಿ ಟೇಲ್ ಎಂಡ್ ವರೆಗೆ ನೀರು ಹರಿಸ್ಬೇಕಂತ ಹೇಳಿ ಅನ್ನತಕ್ಕಂಥದ್ದು ಬೇಡಿಕೆ ಎಲ್ಲ ರೈತರದ ಈ ಭಾಗದಲ್ಲಿ. ಟೇಲ್ ಎಂಡ್ ವರೆಗೆ ನೀರು ಹರಿಸ್ಬೇಕಾದ್ರೆ ಕಾಮಗಾರಿ ಏನಪ್ಪಾ ಅಂದ್ರೆ ಕಾಮಗಾರಿ ರಿಪೇರಿ ಆಗ್ಬೇಕು. ಅವೆಲ್ಲ ಕಾಮಗಾರಿಗಳನ್ನು ಕೆನಲ್ ಅನ್ನ ಮತ್ತೊಂದ್ಸಲ ರಿಪೇರಿ ಮಾಡ್ಬೇಕು. ಆ ಕೆಲಸನೂ ಸಹಿತ ಸರ್ಕಾರದಿಂದಿಲ್ಲ, ಅದಕ್ಕೆ ಬಜೆಟ್ ಇಲ್ಲ. ಈ ಸಲ ಗುತ್ತಿಗೆನೂ ಕರೆದಿಲ್ಲ ಅದಕ್ಕೆ. ಪ್ರತಿ ಸಲ ಸ್ವಚ್ಛ ಮಾಡ್ಲಿಕ್ಕೆ ಗುತ್ತಿಗೆ ಕರಿತಿದ್ರು ಜೂನ್ದೊಳಗಾಗಿ, ಈ ಸಲ ಗುತ್ತಿಗೆನೂ ಸಹಿತ ಕರೆದಿಲ್ಲ ಅದು. ಅಂದ್ರ ಮತ್ತು ಇನ್ನೊಂದು ಕೆಲಸ, ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನು ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಸುಧಾರಿಸಲ್ತದ ಅನ್ನೋದ್ರೊಳಗ KYC ಅನ್ನುವಂತ ಹೆಸರಿನೊಳಗ ಮತ್ತು ಇವತ್ತಿನ ದಿನ ಪುನರ್ ಪರಿಶೀಲನೆ ಮಾಡ್ತೇವೆ, ಬೇರೆಯವ್ರಿಗೆ ಹೋಲುತ್ತದೆ ಅನ್ನುವಂತಹ ಒಂದು ಅಂದ್ರೆ ಬಂದ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ಇವತ್ತಿನ ದಿನ ನಮ್ಮ ಮಹಿಳೆಯರಿಗೆ ಮೋಸ ಮಾಡ್ಲಿಕತ್ತದ. ಅವ್ರು ಇಲ್ಲಿ ತನಕ ಏನಪ್ಪಾ ಅಂದ್ರೆ 3 ವರ್ಷ ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಕೊಂಡು ಬಂದವರು ಇವತ್ತಿನ ದಿನ ಅವರಿಗೆ ಏನಪ್ಪ ಒಮ್ಮಿಂದೊಮ್ಮೆಲೆ ನಡಿನೀರೊಳಗೆ ಕೈ ಬಿಟ್ಟಂಗಾಗ್ಯದ ಸರ್ಕಾರ. ತಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ಘೋಷಣೆ ಮಾಡಬಾರ್ದಾಗಿತ್ತು. ಮಾಡಿದ್ದನ್ನ ಕೊನೆಯವರೆಗೆ ಒಯ್ಯುವಂಥದ್ದು ಕೆಲಸ ಸರ್ಕಾರದ್ದು, ಕೊನೆಯವರೆಗೆ ಅವರಿಗೆ ಕೊಡುವಂತದ್ದು ಏನಪ್ಪಾ ಅಂದ್ರೆ ಕೆಲಸ ಸರ್ಕಾರ ಮಾಡ್ಬೇಕನ್ನುವಂತಹ ಆಗ್ರಹ ನಮ್ಮ ಭಾರತೀಯ ಜನತಾ ಪಾರ್ಟಿದ. ಇನ್ನೊಂದು, ಬಳಗಾನೂರು ಕೆರೆಯಿಂದ ಭೀಮಾ ನದಿಯ ದಡದ ರೈತರು ಏನಪ್ಪಾ ಅಂದ್ರೆ ಸಾಕಷ್ಟು ಕಬ್ಬು ಏನಪ್ಪಾ ಅಂದ್ರೆ ಹೋದ ಸಲ ಮುಂಗಾರು ಸರಿಯಾಗಿ ಆಗಿದ್ರಿಂದ ಈ ಸಲ ರೈತರು ಮತ್ತೆ ಮುಂಗಾರು ಮಳೆ ಆಗ್ಬಹುದು ಅನ್ನುವಂತ ವಿಶ್ವಾಸದಿಂದ, ವರ್ಣ ಕೃಪೆ ಆಗ್ಬಹುದು ಅನ್ನುವಂತ ವಿಶ್ವಾಸದಿಂದ ಸಾಕಷ್ಟು ಜನ ಏನಪ್ಪಾ ಅಂದ್ರೆ ಬೆಳೆಗಳನ್ನು ಮಾಡಿದ್ದಾರೆ. ಆದ್ರೆ ದುರ್ದೈವಶಾತ್ ಈ ಸಲ ಏನಪ್ಪಾ ಅಂದ್ರೆ ಮುಂಗಾರು ಕೈ ಕೊಟ್ಟಿದ್ರಿಂದ ಸರ್ಕಾರಕ್ಕೆ ಸಾಧ್ಯ ಆದ, ಸರ್ಕಾರದ RV ದೇಶಪಾಂಡೆ ಅವರಿಗೆ, ನೀರಾವರಿ ಸಚಿವರಿಗೂ ಸಹಿತ ಈ ಭಾಗದ ರೈತರು, ರೋಡ್ಗಿ, ಖೇಡ್ಗಿ ಮತ್ತು ಅಚ್ಚಿಕಡೆ ಅಫಜಲ್ಪುರ ಭಾಗದ ತಾಲೂಕಿನ ರೈತರು ಸಹಿತ ಹೋಗಿ ನಾಗರಹಳ್ಳಿ, ಭುಯಾರ ಎಲ್ಲಾ ರೈತರು ಸೇರಿ ಮನವಿ ಕೊಟ್ಟಿದ್ದಾರೆ ಅವರಿಗೆ. ಏನಂತೇಳಿ, ಬಳಗಾನೂರು ಕೆರೆಯಿಂದ 1 TMC ನೀರನ್ನ ಏನಪ್ಪಾ ಅಂದ್ರೆ ಹರಿಸಿದ್ರು. ಅದನ್ನ ಇಂಡಿ ಹಳ್ಳದ ಮೂಲಕ ಅಂದ್ರೆ ಬೇನೂರು ಹಳ್ಳದ ಮೂಲಕ ನದಿಗೆ ಕೂಡಿಸಿದ್ರಿಂದ ಕೆಳಗಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗಿ ಮುಟ್ಲಿಲ್ಲ ನೀರು. ಇಲ್ಲೇನಪ್ಪಾ ಅಂದ್ರೆ ಭುಯಾರ, ನಾಗರಹಳ್ಳಿ, ಖೇಡ್ಗಿ, ರೋಡ್ಗಿ ಮತ್ತು ಮಿರಿಗಿ ಊರುಗಳು ಏನಪ್ಪಾ ಅಂದ್ರೆ ಇವತ್ತಿನ ನದಿ ಇದ್ದು ಸಹಿತ ಏನಪ್ಪಾ ಅಂದ್ರೆ ಮರಳು ಭೂಮಿ ನೋಡ್ದಂಗ ಆಗತ್ತದ. ಅಲ್ಲಿ ನದಿಯಲ್ಲಿ ಹಡ್ಡದ್ರು ಸಹಿತ ನೀರು ಬರ್ತಾ ಇಲ್ಲ. ನೀರಾವರಿ ಸಚಿವರಿಗೆ ಬೆಂಗಳೂರು ತನಕ ಹೋಗಿ ರೈತರು ಮನವಿ ಕೊಟ್ಟರು ಸಹಿತ ಏನಪ್ಪಾ ಅಂದ್ರೆ ಅವರು ಸ್ಪಂದಿಸಿಲ್ಲ. ನಮಗೊಂದು ಆಗ್ರಹ ಅದ, ಒಂದು 2-3 TMC ನೀರಪ್ಪ ಬಳಗಾನೂರು ಕೆರೆಯಿಂದ ಇಲ್ಲಿರ್ತಕ್ಕಂಥ ಹಳ್ಳದಿಂದ ಒಯ್ದು ಕೂಡಿಸಿದ್ರ ಅಲ್ಲಿರ್ತಕ್ಕಂಥ ರೈತರಿಗೆ ಏನಪ್ಪಾ ಅಂದ್ರೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥದ್ದು. ಅದನ್ನು ಸರ್ಕಾರ ಕೂಡಲೇ ಮಾಡಬೇಕು ಮತ್ತು ಈ ಶಾಸಕರು ಸಹಿತ ಅದಕ್ಕೆ ಒತ್ತಡವನ್ನು ಹೇರಬೇಕು ಅನ್ನತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಆ ಆಗ್ರಹ ಅದ. ಆ ರೈತರ ಪರಿಸ್ಥಿತಿ ನೋಡಿದ್ರೆ ಒಬ್ಬೊಬ್ರು ರೈತರು 10, 20, 30 ಎಕರೆ ಏನಪ್ಪಾ ಅಂದ್ರೆ ಕಬ್ಬನ್ನು ಮಾಡಿ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಮಳೆನೂ ಇಲ್ಲ, ಈ ಕಡೆ ನದಿಗೆ ನೀರು ಇಲ್ಲ, ನಡವರ್ಕೆ ಏನಪ್ಪಾ ಅಂದ್ರೆ ಕಷ್ಟದಲ್ಲಿ ಅದಾರ ರೈತರು. ಅದಕ್ಕೆ ದಯವಿಟ್ಟು ಆ ಹಳ್ಳಿಗಳ ಹಿತ ಕಾಪಾಡುವಂತಹ ಕೆಲಸ ಈ ಭಾಗದ ಶಾಸಕರು ಮತ್ತು ಸರ್ಕಾರದ ಅದ ಅಂತ ಹೇಳಿ ನಾನೇನಪ್ಪಾ ಅಂದ್ರೆ ಆಗ್ರಹ ಪಡಿಸ್ತೀನಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇದೇ ರೀತಿನೇ ಉತ್ತರ ಕರ್ನಾಟಕ ಭಾಗ ಭೀಮಾ ಬೆಲ್ಟ್ ನಲ್ಲಿ ಏನ್ ನಡೀತದ ಅನ್ನತಕ್ಕಂಥ ಬೆಂಗಳೂರಿನವ್ರಿಗೆ ಏನು ಗೊತ್ತಾಗಲ್ಲ. ಅವರು ಬರೀ ಕಾವೇರಿ ಬಿಟ್ರೆ ಮಾತೇ ಆಡಲ್ಲ ಅವ್ರು ಯಾರು.
ಈ ಕೃಷ್ಣಾ ಮತ್ತು ಭೀಮಾ ನದಿ ದಡದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇದೇನಪ್ಪಾ ಅಂದ್ರೆ ನಮ್ಮನ್ನ ಮಲತಾಯಿ ಧೋರಣೆ ಏನಪ್ಪಾ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕತ್ತದ. ನಮ್ಮ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಉತ್ತರ ಕರ್ನಾಟಕಕ್ಕೆ ಕೃಷ್ಣಾ ನದಿಗೆ ಮತ್ತು ಸಾಕಾಗಷ್ಟು ನೀರಾವರಿ ಯೋಜನೆಗಳಿಗೆ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಅದರ ಅರ್ಧ ಅಲ್ಲ, ಅದರದ್ದು ಒಂದು 10% ಸಹಿತ ಏನಪ್ಪಾ ಅಂದ್ರೆ ಈ ಸರ್ಕಾರ ಉತ್ತರ ಕರ್ನಾಟಕ ಇವತ್ತಿನ ದಿನ ಬಜೆಟ್ ನಲ್ಲೂ ಇಟ್ಟಿಲ್ಲ, ಕೊಡುವಂತ ಕೆಲಸನೂ ಮಾಡಿಲ್ಲ. ಅದಕ್ಕಾಗಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯದ ಜವಾಬ್ದಾರಿ ತಮ್ಮದಾಗಿದ್ದರಿಂದ ಉತ್ತರ ಕರ್ನಾಟಕದ ರೈತರು ಸಹಿತ ರಾಜ್ಯ ಕರ್ನಾಟಕಕ್ಕೆ ಸೇರಿದವರು ಅನ್ನುವ ರೀತಿಯೊಳಗೆ ತಾವು ಏನಪ್ಪಾ ಅಂದ್ರೆ ಟ್ರೀಟ್ ಮಾಡ್ಬೇಕು ಅನ್ನುವಂತ ಒಂದು ಆಗ್ರಹಿಸ್ತೀವಿ. ಮತ್ತು ಸರ್ಕಾರ ಇದಕ್ಕೆ ಇದೇ ರೀತಿನೇ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ಮುಂಬರತಕ್ಕಂಥ ದಿನಮಾನಗಳಲ್ಲಿ ತಮ್ಮ ಬುದ್ಧಿನೂ ಕಲಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.